ಗೊತ್ತಾಗ ದಯವಿಟ್ಟು ಯಾಕಂದ್ರೆ ಇನ್ನು ಅರ್ಧ ಗಂಟೆಯಲ್ಲಿ ನೀರಾವರಿ ಆಫೀಸ್ ಬರಬೇಕು. ನಮ್ಮ ಬೇಡಿಕೆ ಏನಂದ್ರೆ ಹೊನ್ನೂರು ಒಳಗೆ ಆ ಮೋಟರ್ ಆನ್ ಮಾಡಿ ಏನ್ ನಮ್ ಕಿರ್ಗಾಲ್ಗಿಂತ ಏನ್ ಬಿಜಿಪುರ ದೂರ ಅಲ್ಲ. ಮೊದ್ಲು ಕಿರ್ಗಾಲ್ ಆದ್ಮೇಲೆ ಬಿಜಿಪುರ ಒಬ್ಬಳೆ ಬರೋದು. ಆದ್ರೆ ನಾವು ಇಲ್ಲಿ ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳು ಯಾವ ರೀತಿ ಇದ್ದಾರೆ ಅಂತ ದಯವಿಟ್ಟು ನೀವು ನಮ್ಮ ದೇಶ ಇತಿಹಾಸವನ್ನ ಬದಲಾಯಿಸುವಂತ ಕೆಲಸ ಆಗ್ಬೇಕು. ಆ ಕ್ಷೇತ್ರಕ್ಕೆ ನೀರಾವರಿ ಅಧಿಕಾರಿಗಳಿಗೆ, ನೀರಾವರಿ ಮಂತ್ರಿಗೆ, ಮಂಡ್ಯ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಬೋಲೋ ಭಾರತ್ ಮಾತಾಕ್ಕೆ, ನೀರು ಹರಿಸದ ಸರ್ಕಾರಕ್ಕೆ, ನರೇಂದ್ರ ಸ್ವಾಮಿಗೆ, ನರೇಂದ್ರ ಸ್ವಾಮಿಗೆ, ತಾರತಮ್ಯ ನೀಡುತ್ತಿರುವ ನರೇಂದ್ರ ಸ್ವಾಮಿಗೆ, ಕ್ಷೇತ್ರದ ಶಾಸಕರಿಗೆ ಬೇಕೇ ಬೇಕು. ನೀರು ಬಿಡುವ ಸರ್ಕಾರಕ್ಕೆ, ನೀರು ಬಿಡುವ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ, ನೀರು ಬಿಡುವ ಸರ್ಕಾರಕ್ಕೆ, ಕಿರ್ಗಾಲು ಹೋಬಳಿ ಕಡೆಗಾಡಿ ಎಮ್ಎಲ್ಎಗೆ, ಕಿರ್ಗಾಲು ಹೋಬಳಿ ಬಗ್ಗೆ ತಾರತಮ್ಯ ಮಾಡುತ್ತಿರುವ ನರೇಂದ್ರ ಸ್ವಾಮಿಗೆ, ರೈತರ ಚಳವಳಿಯನ್ನು ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ? PM ನರೇಂದ್ರ ಸ್ವಾಮಿಗೆ, ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ, ರೈತರ ನೀರು ಹರಿಸಿದ ಶಾಸಕರಿಗೆ, ಭಾಗದ ರೈತರ ಕಷ್ಟ ಸುಖ ವಿಚಾರಿಸಿದ ಎಮ್ಎಲ್ಎಗೆ, ನರೇಂದ್ರ ಸ್ವಾಮಿ ಅವರಿಗೆ, ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ, ತಾಲೂಕು ಅಧಿಕಾರಿಗಳಿಗೆ, ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಿರುವ ಸರ್ಕಾರಕ್ಕೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಮಾಡ್ತಾ ಇದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಮಳವಳ್ಳಿ ತಾಲೂಕಿನ ಜನರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ಕುಡಿಯೋಕ್ಕೂ ಕೂಡ ನೀರಿಗೆ ಪರಿತಪಿಸ್ತಕ್ಕಂತ ಪರಿಸ್ಥಿತಿ ಇವತ್ತು ಈ ತಾಲೂಕಿನಲ್ಲಿ ನಿರ್ಮಾಣ ಆಗಿದೆ. ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಕ್ಕಂಥ ಈ ಶಾಸಕರು ಬಹುಶಃ ಮಂಡ್ಯ ಜಿಲ್ಲೆ ಎಲ್ಲವೂ ಕೂಡ ನಾನು ಹೇಳ್ದಂಗೆ ನಡೀತದೆ ಅಂತ ಹೇಳಿ ಜಿಲ್ಲಾ ಆಡಳಿತದ ಅಧಿಕಾರಿಗಳಿಂದ ಹಿಡಿದು ತಾಲೂಕಿನ ಆಡಳಿತದ ಋಣವನ್ನ ತೀರಿಸ್ತಾ ಇರ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಈ ಮಳವಳ್ಳಿ ತಾಲೂಕಿನ ಜನರು, ಅದರ ಈ ಭಾಗದ ಕಿರ್ಗಾಲ್ ಹೋಬಳಿಯ ಜನರು ಏನು 2 ಬಾರಿ ಅವ್ರಿಗೆ ಮತಗಳನ್ನ ಕೊಟ್ಟು 2 ಬಾರಿ ಏನೋ ಪಿತೂರಿ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಏನ್ ಪಿತೂರಿ ಮಾಡ್ತಾರೆ? ಕೆರೆ ಕಟ್ಟೆಗಳನ್ನ ಉಳ್ ತೆಗಿಸ್ತೀವಿ ಅಂತ ಹೇಳಿ 5 ಕೋಟಿ 6 ಕೋಟಿ ಹಣವನ್ನ ಬಿಡುಗಡೆ ಮಾಡಿಸಿದಿರಲ್ಲ, ಯಾವ ಕೆರೆನ ನೀವು ಉಳ್ ತೆಗ್ಸಿದಿರಿ? ಎಲ್ಲರಿಗಳ ಖಜಾನೆಗೆ ಹೋಗಿದ್ಯಾ? ನಿಮ್ಮ ಖಜಾನೆಗೆ ಹೋಗಿದೆ ಅಂತೇಳಿ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಕೆರೆ ಮಣ್ಣನ್ನ ನುಂಗೋ ರೀತಿಯಲ್ಲಿ ಹಣವನ್ನ ಕಮಿಷನ್ ದಂಧೆಯನ್ನ ನಡೆಸಿದಿರಲ್ಲ ಮಾನ್ಯ ಶಾಸಕರೇ, ನಿಮಗೇನಾದ್ರೂ ಗೌರವ ಇದ್ರೆ, ಈ ಜನಗಳ ಬಗ್ಗೆ ಕಾಳಜಿ ಇದ್ರೆ, ಈ ಜನಗಳ ಆಶೀರ್ವಾದದಿಂದ ನೀವು ಗೆದ್ದು MLA ಮಂತ್ರಿಗಳಾಗಿದ್ದೀರಿ, ಗೌರವಾನ್ವಿತವಾಗಿ ಇಷ್ಟೊತ್ತಾಗ್ಲೇ ನೀರ್ ಬಿಟ್ಟು ಬೆಳೆಯನ್ನ ಬೆಳೆಸಬೇಕಾಗಿತ್ತು. ನೀವು ನೀರು ಹೋಗ್ತಾ ಇದೆ, ಆದ್ರೆ ನಂಜಾಪುರ ಏತ ನೀರಾವರಿ ನೀರೆಲ್ಲ ಇವತ್ತು ಎಲ್ಲ ಕೊನೆ ಭಾಗಕ್ಕೆ ನೀರ್ ಬರ್ತದೆ. ನೀವ್ ಯಾಕೆ ಈ ಕೆಲಸ ಇಲ್ಲಿವರೆಗೂ ಮಾಡಿಲ್ಲ? ಯಾಕೆ ಮಾಡ್ತಾ ಇಲ್ಲ? ಏನಾಗಿದೆ ನಿಮ್ಗೆ? ಈ ತಾಲೂಕಿನ ಜನರ ಮತವನ್ನ ಪಡ್ಕೊಂಡಂತ ನೀವು ಗೌರವಾನ್ವಿತವಾಗಿ ಆ ಮತದಾರರ ಋಣವನ್ನ ತೀರಿಸ್ತಕ್ಕಂತ ಜವಾಬ್ದಾರಿಯನ್ನ ನೀವು ಮಾಡ್ಬೇಕು.